ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲೇ ಸುಲಭವಾಗಿ ಕಜ್ಜಾಯನ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ 1/4 kg ದಪ್ಪಕ್ಕಿ ತೊಗೊಂಡಿದ್ದೀನಿ. ದೋಸೆ ಅಕ್ಕಿನ ಯಾವ ತಿಂಡಿ ಮಾಡಿದ್ರೂ ದೋಸೆ ಅಕ್ಕಿಲಿ ಮಾಡೋದ್ರಿಂದ ರುಚಿಯಾಗಿರುತ್ತೆ. 1/4 kg ಅಕ್ಕಿಗೆ 200 ಗ್ರಾಮ್ನಷ್ಟು ಬೆಲ್ಲ ತೊಗೋಬೇಕು. ಸ್ವೀಟ್ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಬೋದು. ಅಂದರೆ ನೀವು ಅಳತೆಲ್ಲಿ ತೊಗೊಳ್ಳೋದಾದರೆ 1 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸ್ಗಿಂತ ಒಂಚೂರು ಜಾಸ್ತಿ ಬೆಲ್ಲ ತೊಗೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ಕೊಬ್ಬರಿ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಹಾಕಿದ್ರೆ ಮಾತ್ರ ರುಚಿಯಾಗಿರುತ್ತೆ. ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ ಹಾಕ್ಕೊಳ್ಳಿ, ಒಣ ಕೊಬ್ಬರಿ ತುರಿನ. 1 ಟೀ ಸ್ಪೂನಷ್ಟು ಗಸಗಸೆ ಮತ್ತು ಬಿಳಿ ಎಳ್ಳು, 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಜ್ಜಾಯನ ಕರಿಯೋದಕ್ಕೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಅಕ್ಕಿನ 1-2 ಸಲ ತೊಳೆದುಬಿಟ್ಟು ಮಿನಿಮಮ್ 1 ದಿನ ನೆನೆಸಿಟ್ಕೋಬೇಕು. ನೆನೆದಷ್ಟು ಪಾಕ ಚೆನ್ನಾಗಿ ಬರುತ್ತೆ. ಹಿಂದೆ ಎಲ್ಲ 2 ದಿನ 3 ದಿನ ಎಲ್ಲ ಅಕ್ಕಿ ನೆನೆಸ್ತಾಯಿದ್ರು. ಹುಳಿ ಬಂದಷ್ಟು ಪಾಕನೂ ಚೆನ್ನಾಗಿರುತ್ತೆ, ಕಜ್ಜಾಯನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು 1 ದಿವಸನಾದರೂ ಮಿನಿಮಮ್ ನೆನೆಸಿಟ್ಕೊಡಿ. ಒಂದು 10-12 ಗಂಟೆ ಆದಮೇಲೆ ನೀರನ್ನ ಚೇಂಜ್ ಮಾಡಬೇಕು. ಮತ್ತೆ ಒಂದು ಸಲ ತೊಳೆದ್ಬಿಟ್ಟು ನೀರು ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ. ನಾನೊಂದು ದಿನ ಪೂರ್ತಿ ನೆನೆಸಿಟ್ಟಿದ್ದೀನಿ. 1 ದಿನ ಆದಮೇಲೆ ಈ ರೀತಿ ಡ್ರೈನ್ ಮಾಡ್ಕೊಳ್ಳಿ, ನೀರೆಲ್ಲ ಸೋರಿಸ್ಕೊಳ್ಳಿ. ಚೆನ್ನಾಗಿ ನೀರೆಲ್ಲ ಸೋರಿದ ಮೇಲೆ ಈ ರೀತಿ ಒಂದು ತೆಳುವಾದ ಬಟ್ಟೆ ಮೇಲೆ, ಕಾಟನ್ ಬಟ್ಟೆ ಮೇಲೆ ಹಾರಾಕೋಬೇಕು. ಈ ರೀತಿ ತೆಳುವಾಗಿ ಹಾರಾಕೊಳ್ಳಿ. ಇದು ಒಂದು ಅರ್ಧ ಗಂಟೆ ಅಥವಾ 40 ನಿಮಿಷ ಆರಿದ್ರೆ ಸಾಕು. ಮಾಯ್ಶ್ಚರ್ ಕಂಟೆಂಟ್ ಇರಬೇಕು, ಪೂರ್ತಿ ಡ್ರೈ ಮಾಡಿಬಿಡ್ಬೇಡಿ. ಈ ರೀತಿ ಒದ್ದೆ ಇರಬೇಕು, ಬಟ್ ಕೈಗೆ ಒಂಚೂರು ಒದ್ದೆ ಅನ್ನಿಸ್ಬಾರ್ದು. ಅಕ್ಕಿಲಿ ಮಾತ್ರ ಮಾಯ್ಶ್ಚರ್ ಕಂಟೆಂಟ್ ಇರಬೇಕು. ಅಲ್ಲಿವರೆಗೂ ಈ ರೀತಿ ಹಾರಾಕ್ಬಿಟ್ಟು ಒಂದು ಜಾರಿಗೆ ತಗೊಳ್ಳಿ. ಈ ರೀತಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಈ ರೀತಿ ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ. ಇದನ್ನು ಡೈರೆಕ್ಟಾಗಿ ಹಾಗೆ ಹೂರ್ಣಕ್ಕೆ ಹಾಕಕ್ಕೆ ಹೋಗಬಾರ್ದು. ಬೆಲ್ಲದ ಪಾಕಕ್ಕೆ ಈ ರೀತಿ ಜರಡಿ ಇಟ್ಕೋಬೇಕು, ಇಲ್ಲಾಂದರೆ ಹಂಗಂಗೆ ಗಂಟು ಥರ ಆಗಿಬಿಡುತ್ತೆ. ನೀಟಾಗಿ ಜರಡಿ ಇಟ್ಕೊಂಡ್ರೆ ನೈಸಾಗಿರುತ್ತೆ. ಇದಕ್ಕೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಸಣ್ಣ ಉರಿನಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಬೆಲ್ಲ, ನೀರು ಹಾಕ್ಕೊಳ್ಳಿ. ನೀರು ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1/4 ಕಪ್ನಷ್ಟು ನೀರು ತೊಗೋಬೇಕು. ನೀರು ಬೆಲ್ಲ ಎರಡು ತುಂಬ ಇಂಪಾರ್ಟೆಂಟು. ಈ ಬೆಲ್ಲದ ಪಾಕ ತೆಗೆಯೋದು ತುಂಬಾ ಇಂಪಾರ್ಟೆಂಟು. 1 ಕಪ್ನಲ್ಲಿ ನೀರು ಇಟ್ಕೊಂಡೇ ಇರಿ. ಆದಷ್ಟು ಸಣ್ಣೂರಿನಲ್ಲೇ ಮಾಡಿ, ಆವಾಗವಾಗ ಚೆಕ್ ಮಾಡ್ತಾನೇ ಇರಿ. ನೀರು ಬೆಲ್ಲದ ಪಾಕ ಎರಡು ಒಂದಾಗಬಾರ್ದು. ಒಂದು ಕಡೆ ಬೆಲ್ಲದ ಪಾಕ ಈ ರೀತಿ ಕೂರಬೇಕು. ಒಂದು ಉಂಡೆ ಮಾಡ್ಬೋದು. ಇದನ್ನು ಹಿಂಗೆ ಇಟ್ಕೊಂಡ್ರೆ ಒಂದು ಉಂಡೆ ಮಾಡ್ಬೋದು. ಅಲ್ಲಿವರೆಗೂ ಮಾಡಿ. ಫಸ್ಟ್ ಒಂದೆಳೆ ಅಂತೆಲ್ಲ ಏನೂ ನೋಡೋಕೆ ಹೋಗಬೇಡಿ. ಹಂಗೆ ಬಂದ ತಕ್ಷಣ ನಾನಿಲ್ಲಿ ವಿಡಿಯೋಗೆ ಅಂತ ಎಲ್ಲ ಸೆಪ್ರೇಟ್ ಹಾಕ್ತಿದ್ದೀನಿ. ಬಟ್ ನೀವು ಅಕ್ಕಿ ಹಿಟ್ಟು ಜೊತೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡಿಬಿಡಿ. ಕೊಬ್ಬರಿ, ಎಳ್ಳು, ಏಲಕ್ಕಿ ಪುಡಿ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಬೆಲ್ಲದ ಪಾಕಕ್ಕೆ ಹಾಕಿ ತಿರುಕೊಳ್ಳಿ. ಈ ಸ್ಟಾರ್ಟಿಂಗ್ ಗಟ್ಟಿ ಅಂತ ಅನಿಸುತ್ತೆ, ಬಟ್ ಅಕ್ಕಿನಲ್ಲಿರೋ ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಬೆಲ್ಲದ ಪಾಕಕ್ಕೆ ಬಿಟ್ಕೊಂಡು ತೆಳುವಾಗುತ್ತೆ. ನೋಡಿ, ಈ ರೀತಿ ತಿರುತ್ತಾ ಇರಿ. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಒಂದು 10 to 15 ಸೆಕೆಂಡ್ಸರಿ ಗ್ಯಾಸ್ ಆಫ್ ಮಾಡಿಬಿಡಿ. ಅದೇ ಕಾವನಲ್ಲೇ ಚೆನ್ನಾಗಿ ಅರಳುತ್ತೆ. ಮತ್ತು ಹಂಗೆ ಇಟ್ಟಿದ್ರೆ ಗ್ಯಾಸ್ ಮೇಲೇ ಗಟ್ಟಿಯಾಗಿಬಿಡುತ್ತೆ ಪಾಕ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ತಿರುಗಿಸ್ಬಿಟ್ಟು ಮಿನಿಮಮ್ 1 ದಿನ ಬಿಡಬೇಕು. 1 ದಿನ ಆದಮೇಲೆ ನೀವು ಕಜ್ಜಾಯ ಮಾಡೋಕ್ಕಾಗೋದು. ನಾನು 1 ದಿವಸ ಬಿಟ್ಟಿದ್ದೀನಿ. ಒಂದು ಫ್ರಿಡ್ಜಲ್ಲೇನು ಇಡೋದು ಬೇಕಾಗಿಲ್ಲ. 3 ದಿನ ಬಿಟ್ಟಾದರೂ ನೀವು ಮಾಡ್ಬೋದು. ಮತ್ತು 3 ದಿನ ಆದಮೇಲೆ ನೀವು ಈ ಹೂರಣನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಿಂಗಳಾದಮೇಲೂ ಕೂಡ ನೀವು ಕಜ್ಜಾಯನ ತಟ್ಕೊಬೋದು. ಇದರಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಮೀಡಿಯಮಾಗಿ ತಟ್ಕೊಳ್ಳಿ. ತುಂಬ ತೆಳುವು ತಟ್ಟಬೇಡಿ, ತುಂಬ ದಪ್ಪನೂ ತಟ್ಟಕ್ಕೆ ಹೋಗ್ಬೇಡಿ. ಸ್ವಲ್ಪ ಎಣ್ಣೆ ಬೇವ್ರು ಮಾಡಿಕೊಂಡು ತಟ್ಕೊಳ್ಳಿ. ನಿಮಗೇನಾದರೂ ಪಾಕ ತೆಳುವಾಗಿದೆ ಅನಿಸಿದ್ರೆ ಮೈದಾ ಹಿಟ್ಟು ಅಥವಾ ಸಣ್ಣ ರವೆ ಯಾವುದನ್ನಾದರೂ ಹಾಕ್ಕೊಂಡು ಮಿತ್ಕೋಬೋದು. ಅಕಸ್ಮಾತ್ ಗಟ್ಟಿಯಾಗಿದೆ ಅನ್ನೋದಾದರೆ ಪಚ್ಚಬಾಳೆಹಣ್ಣು ಇರುತ್ತಲ್ಲ, ಚೆನ್ನಾಗಿ ಹಣ್ಣಾಗಿರೋವಂಥ ಪಚ್ಚಬಾಳೆಹಣ್ಣು ಹಾಕ್ಕೊಂಡು ಕ್ಯೂಚ್ಕೊಂಡು ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿತ್ಕೊಳ್ಳಿ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮೂರ ಕಡೆ ದೊಡ್ಡ ಹಬ್ಬದಲ್ಲೆಲ್ಲ ಈ ಕಜ್ಜಾಯ ಮಾಡ್ತಾರೆ. 25 kg 30 kg ಒಂದೇ ಸಮ ಪಾಕ ಬರಲ್ವಲ್ಲ, ಏನಾದರೂ ಗಟ್ಟಿ ಆದರೆ ಪಚ್ಚಬಾಳೆಹಣ್ಣು ಹಾಕ್ಕೊಂಡು ಮಾಡ್ತಾರೆ. ಸಾಫ್ಟಾಗೂ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಇದು ಬೇರೆ ತಿಂಡಿ ಥರ ಅಲ್ಲ, ಬೇಗನೆ ಕಪ್ಪಾಗಿಬಿಡುತ್ತೆ ಕಜ್ಜಾಯ. ಒಬ್ಬರು ಬೇಯಿಸೋಕ್ಕೆ ಅಂತಲೇ ಇರಲೇಬೇಕು. ಇದನ್ನು ಬೆಂದ ಮೇಲೆ ಲೈಟಾಗಿ ಪ್ರೆಸ್ ಮಾಡಬೇಕು. ತುಂಬ ಪ್ರೆಸ್ ಮಾಡಿದ್ರೆ ಕಲ್ಲಾದಂಗೆ ಆಗಿಬಿಡುತ್ತೆ ಕಜ್ಜಾಯ. ಇಲ್ಲಾಂದರೆ ಡೈರೆಕ್ಟಾಗಿ ಎಣ್ಣೆಯಿಂದ ತೆಗೆದುಬಿಟ್ಟು ಸ್ಟ್ರೈನರ್ಗೆ ಹಾಕಿ ಕೆಳಗಡೆ ಎಣ್ಣೆ ಇಳ್ಕೊಳ್ಳುತ್ತೆ. ಕೆಲವು ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಕಜ್ಜಾಯದ ಗದ್ಗೆ ಮೇಲೆ ಲಕ್ಷ್ಮಿನ ಕೂರಿಸ್ತಾರೆ. ಬಂದವ್ರಿಗೂ ಅಷ್ಟೇ ಕಜ್ಜಾಯ ಕೊಡ್ತಾರೆ. ಒಳ್ಳೆಯದು ಈ ಹಬ್ಬದಲ್ಲಿ ಕಜ್ಜಾಯ ಕೊಟ್ಟರೆ.
ಇದು ಎಣ್ಣೆ ಎಲ್ಲ ಸೋರಿದ ಮೇಲೆ ಚೆನ್ನಾಗಿ ಆರಿಸ್ಬಿಟ್ಟು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ತಿಂಗಳಾದ್ರೂ ಚೆನ್ನಾಗೇ ಇರುತ್ತೆ. ಬಿಸಿ ಇದ್ನಲ್ಲೇ ನೀವು ಮುಚ್ಚಿಟ್ರೆ ಒಂದಕ್ಕೊಂದು ಅಂಟ್ಕೊಂಡು ಮೆತ್ತಗಾಗ್ಬಿಡುತ್ತವೆ. ಆದಷ್ಟು ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿದ್ರಲ್ವಾ ಕಜ್ಜಾಯ ಮಾಡೋದು ಹೇಗೆ ಅಂತೇಳಿ. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.